ಹೆಂಗ ಅನಿಸ್ತು? ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಅಪ್ಪನ ಪ್ರೀತಿ. ಓಕೆ, ಬೇರೆ ಒಂದು ಹುಡುಗ ಅಷ್ಟು ಇಷ್ಟಪಡ್ತಾನಲ್ಲ, ಲಕ್ಕಿ ಗರ್ಲ್. ಇವಾಗಿನ ಜೆನ್ಸಿ ಕಿಡ್ಸ್ ಲವ್ಸ್ ಬಗ್ಗೆ ಏನು ಹೇಳ್ತೀರಾ ನೀವು? ಮೋಸ ಮಾಡಬೇಡಿ ಪ್ರೀತಿಸೋದು ಹುಡುಗರಿಗೆ. ಚೆನ್ನಾಗಿದೆ ಮೂವಿ. ಏನು ಇಷ್ಟ ಆಯ್ತು? ಓವರ್ ಆಲ್ ಫುಲ್ ಸ್ಟೋರಿನೇ ಚೆನ್ನಾಗಿದೆ. ಇವಾಗ ಜೆನ್ಸಿ ಕಿಡ್ಸ್ ಎಲ್ಲ ಬಂದು ನೋಡುವಂಥ ಸ್ಟೋರಿ. ಆ್ಯಂಡ್ ಇವಾಗ ಮಕ್ಕಳು ಚೆನ್ನಾಗಿರಲಿ ಅಂತ ತಂದೆ ತಾಯಿ ಎಲ್ಲಿಗೋ ಮದುವೆ ಮಾಡಿಕೊಡ್ತಾರೆ. ಆದರೆ ಮಕ್ಕಳು ಚೆನ್ನಾಗಿರ್ತಾರೋ ಚೆನ್ನಾಗಿರಲ್ಲ ಅನ್ನೋದು ಈ ಮೂವಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಪ್ರೀತಿಗೆ ವ್ಯಾಲ್ಯೂ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅಪ್ಪ ಮಕ್ಕಳು ಸೆಂಟಿಮೆಂಟ್ ನಿಮಗೆ ತುಂಬ ಚೆನ್ನಾಗಿದೆ. ಎಲ್ಲ ಫಿಲಮ್ಮು ಥಿಯೇಟ್ರಿಗೆ ಬಂದು ನೋಡಿ. ಗಿಂತ ಲವ್ ಟುಡೇ ಅಂತ ಅನ್ಬೋದು. ಮತ್ತೆ ಪ್ರೊಡಕ್ಷನ್ ಕ್ವಾಲಿಟಿ, ಮತ್ತೆ ಸಿನಿಮಾಟೋಗ್ರಫಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಮತ್ತು ಪಾತ್ರದ ಸೆಲೆಕ್ಷನ್ ಆಗಿರ್ಬೋದು, ತಬಲಾ ನಾಣಿ ಆಗಿರ್ಬೋದು, ಕಾಂಪ್ಲೆಕ್ಸ್ ಸುದ್ದಿ ಆಗಿರ್ಬೋದು, ಮತ್ತು ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದು ಸೀನು ನಿಜವಾಗ್ಲೂ ಪ್ರತಿಯೊಬ್ಬರು ಈಗಿನ ಹೆಣ್ಮಕ್ಳು ಮತ್ತು ಈಗಿನ ತಂದೆ ತಾಯಿಗಳು ದಯವಿಟ್ಟು ಬಂದು ಸಿನಿಮಾ ನೋಡಬೇಕು. ಅವ್ರ ಮಕ್ಕಳಿಗೆ ಏನು ತೊಂದರೆ ಇದೆ ಏನಿದೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅದು ನೋಡ್ಕೊಂಡು ತುಂಬ ಚೆನ್ನಾಗಿದೆ. ಆಮೇಲೆ ಸಿನಿಮಾದಲ್ಲಿ ತುಂಬ ಮೀನಿಂಗ್ಗಳಿದ್ದಾವೆ ಮತ್ತು ಒಂದೇ ಒಂದು ಡೈಲಾಗ್ ಇದೆ, ತುಂಬ ಚೆನ್ನಾಗಿದೆ. ಸಾಯೋಗೆ ಒಂದು ದಾರಿ ಆದರೆ ಸಾಧಿಸೋಗೆ 1000 ದಾರಿ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಕಮ್ಮಿ ಮಾಡ್ಕೋಬೇಕು. ದಯವಿಟ್ಟು ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ಮಾಡಬೇಕು. ಥ್ಯಾಂಕ್ ಯು. ಸೂಪರ್ ಆಗಿದೆ ಫಿಲಮ್. ಏನು ಇಷ್ಟ ಆಯ್ತು ನಿಮಗೆ? ಕ್ಲೈಮ್ಯಾಕ್ಸ್ ಎಲ್ಲ ಚೆನ್ನಾಗಿದೆ. ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಸಾಂಗ್ ಮಾತ್ರ ತಂದೆ ಮಗಳ ಬಾಂಧವ್ಯ ನಿಮಗೆ ಹೆಂಗ ಅನಿಸ್ತು? ಸೆಂಟಿಮೆಂಟ್ ಸೂಪರ್ ಆಗಿದೆ. ಸೂಪರ್ ಹಿಟ್ ಆಗುತ್ತೆ. ಏನು ಇಷ್ಟ ಆಯ್ತು ನಿಮಗೆ ಸಿನಿಮಾದಲ್ಲಿ? ಹೋಲ್ ಮೂವಿನೇ ತುಂಬ ಇಷ್ಟ ಆಯಿತು. ನಿಮ್ಮ ತಂದೆ ಮಗಳ ಸೆಂಟಿಮೆಂಟ್ ನಿಮಗೆ ಎಲ್ಲ ಹೋಲ್ ಔಟ್ ಆ್ಯಂಡ್ ಔಟ್ ತುಂಬ ಚೆನ್ನಾಗಿದೆ ಮೂವಿ. ಸಿನಿಮಾ ಸಖತ್ತಾಗಿದೆ. ಎಲ್ಲರೂ ಯೂತ್ಗೂ ಹೇಳ್ತೀನಿ, ನೋಡಲೇಬೇಕು. ಇಟ್ಸ್ ರಿಯಲಿ ಗುಡ್. ಹಾಂ, ಏನು ಇಷ್ಟ ಆಯ್ತು? ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದ್ಸಲ ಮೂವಿ ನೋಡಿ, ಚೆನ್ನಾಗಿದೆ, ನಿಮಗೆ ಅರ್ಥ ಆಗುತ್ತೆ. ಅಪ್ಪ ಜೆನ್ಸಿ ಲವ್, ಅಪ್ಪ ಮಗಳು ಬಾಂಡಿಂಗ್ ಹೆಂಗಿರುತ್ತೆ ಎಲ್ಲಾನು ತೋರಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದ್ದಾರೆ. ನಮಗೆ ಇವ್ರು ಬಂದಿಲ್ಲ, ಹೀರೋಯಿನು. ಅದೇ ಅವ್ರಿಗೆ ಇಲ್ಲೇ ಇದ್ರು ಐ ಲವ್ ಯು ಅಂತ ಹೇಳಿ ಇಷ್ಟಪಡ್ತೀವಿ. ಯಾಕಂದ್ರೆ ಅವ್ರನ್ನ ಅಮೃತ ಅವರು, ಸಾರಿ ಅಮ್ಮ ಅಂತ ಕರೀತೀವಿ, ಅಮೃತ ಅಂತ ಹೆಸರು. ಅದು ಇಷ್ಟ ಆಯ್ತಣ್ಣ ಮೂವಿ. ಅವ್ರು ಬಂದು ನೋಡ್ಲಿ ಎಲ್ಲರೂ ಜನ. ಅದೇ ಬಡವ್ರು ಏನು ಶ್ರೀಮಂತರು ಏನು ಅಂತ, ಬಡವ್ರುಗಳು ಹೆಂಗೆ ಶ್ರೀಮಂತರು ಹುಡುಗರು ಹೆಂಗೆ ಅಂತ ಅದೆಲ್ಲ ತೋರಿಸ್ಕೊಟ್ಟವ್ರೆ. ಬಂದು ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ. ಅರೆ ಲವ್ ಮಾಡಿದೀವಿ ಸರ್, ಮಾಡಿಲ್ಲ ಅಂತಲ್ಲ, ಕೈಯನ್ನು ಕೊಡ್ತಾರೆ. ಲವ್ ಮಾಡಿದೀವಿ. ಯಾರಿಗೂ ಒಳ್ಳೆ ನಮ್ಮ ಅಮ್ಮಂಗ್ ಲವ್ ಮಾಡಿದೀನಿ ನಾನು. ಹುಡುಗಿರ ಮೇಲೆ ಲವ್ ಮಾಡ್ತೀವ ಇವಾಗ. ಹುಡುಗಿ ಸಿಕ್ಕೈತೆ, ನಮ್ಗೆ ಸಿಗ್ತಾರೆ ಇಲ್ಲ ಅದೇ ಅಷ್ಟೇ. ಒಳ್ಳೆ ಕಾನ್ಸೆಪ್ಟು, ತುಂಬ ಚೆನ್ನಾಗಿದೆ. ನಾನು 10 ಇಯರ್ಸ್ ಆಗಿತ್ತು ಥಿಯೇಟ್ರಿಗೆ ಬಂದು. ಸೀರಿಯಲ್ಲು ಸಹ ನೋಡಲ್ಲ ಅಂಥಳು ನಾನು. ಲೈಫ್ ಟುಡೇ ಏನು ಕಾನ್ಸೆಪ್ಟ್ ಇದೆ ನೋಡೋಣ ಅಂತ ಬಂದ್ವಿ. ಬಟ್ ವಂಡರ್ಫುಲ್ ಆಗಿದೆ. ಒಂದು ತಂದೆ ಒಂದು ಮಗಳ ಬಗ್ಗೆ ಏನು ನಿರ್ಧಾರ ತೊಗೊಬೇಕು, ಹಾಗೆ ಒಂದು ಹೆಣ್ಮಗಳು ಒಂದು ಜೀವನದ ಬಗ್ಗೆ ಏನು ಅನ್ನೋದನ್ನು, ಹೆಣ್ಮಕ್ಳ ಪ್ರೀತಿ ಏನು, ಮಕ್ಳು ಇಷ್ಟ ಏನು ಅನ್ನೋದನ್ನು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಒಂದು ಒಳ್ಳೆ ಫಿಲ್ಮ್ ತೆಗೆದಿದ್ದಾರೆ. ಎಲ್ಲರೂ ಬಂದು ನೋಡಿ, ನಿಮ್ಮ ಮಕ್ಕಳ ಫ್ಯೂಚರ್ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ನಿಜ ಈ ಜನ್ರೇಷನ್ಗೆ ಕರೆಕ್ಟಾಗಿರೋ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಒಬ್ಬ ಪ್ರೊಡ್ಯೂಸರ್ ಇರ್ಬೋದು, ನಿರ್ದೇಶಕರು ಇರ್ಬೋದು. ಈಗಿನ ಜನ್ರೇಷನ್ಗೆ ಇಂಥ ಫಿಲಿಮ್ ಬೇಕಿತ್ತು. ಸೂಪರ್ ಆಗಿದೆ. ಆದರೆ ಎಲ್ಲ ಹೆಣ್ಮಕ್ಳ ಫ್ಯೂಚರು ತಂದೆ ತಾಯಿಗೆ ಸೇರಿದ್ದು. ಆದರೆ ಇಂಥ ಫಿಲಿಮ್ ನೋಡಿ ನಿರ್ಧಾರ ತೊಗೊಬೇಕು ತಂದೆ ತಾಯಿಗಳು. ಮಸ್ತಿದೆ. ಫಸ್ಟು ಫಿಲಿಮು ಸೂಪರಾಗಿ ಮಾಡಿದ್ದಾರೆ. ಅದೇ ಯಾರೋ ಒಬ್ಬರ ಪೊಲಿಟಿಕಲ್ ಅವ್ರ ಮಕ್ಕಳಾಗಿದ್ದರೆ ಎಷ್ಟು ಹೈಲೈಟ್ ಮಾಡ್ತಿದ್ರು. ಯಾರೋ ಒಂದು ಬಡವ್ರ ಮಗ ಮಾಡಿದ್ದಾನೆ. ಒಳ್ಳೆ ಕಾನ್ಸೆಪ್ಟ್ ಇದೆ ಅಂತನ್ಗೆ ಹಾರೈಸಿ ಪ್ರೋತ್ಸಾಹಿಸ್ರಿ. ಸೊ ನನಗೂ ನನ್ನ ತಂದೆ ನನ್ನ ಪಕ್ಕದಲ್ಲೇ ಇದ್ರೂ ಐ ವಾಸ್ ವೆರಿ ಹ್ಯಾಪಿ. ಅದೊಂದು ಕನೆಕ್ಟ್ ಆಗೋ ಇದು ತುಂಬ ಚೆನ್ನಾಗಿತ್ತು. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ವೀಕ್ಷಕರು ಕೇಳ್ಕೊತೀನಿ, ಬಂದು ಸಿನಿಮಾ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವೆರಿ ಹ್ಯಾಪಿ. ಅವನ 10 years ಆಫ್ ಸ್ಟ್ರಗಲ್ ಇವತ್ತು ಒಂದು ಸಕ್ಸಸ್ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೊಡ್ತಾ ಇದೆ ಆ್ಯಕ್ಚುಲಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಸಿಗಲಿ ಅಂತ.